ಬದುಕು ಅಂದುಕೊಂಡಂತೆ ಇರುವುದಿಲ್ಲ, ಆದರೆ ನಾವು ಅಂದುಕೊಂಡಂತೆ ಬದುಕನ್ನು ರೂಪಿಸಿಕೊಳ್ಳಬಹುದು ಎಂಬುದಕ್ಕೆ ಇವರ ಬದುಕೆ ಒಂದು ಜೀವಂತ ಸಾಕ್ಷಿ. ಶರೀರದ ಅಂಗವಕ್ಕೆಲ್ಲ ಮನಸ್ಸಿನ ಸಂಕಲ್ಪಕ್ಕೆ ಅಡ್ಡಿಯಾಗಲಾರದು ಎಂದು ಜಗತ್ತಿಗೆ ಸಾರಿದ ಶಕ್ತಿ ಇವರು. ಸೋಲನ್ನೇ ಸೋಲಿಸಿ ಅಡೆತಡೆಗಳನ್ನು ಏನೇ ಮಾಡಿಕೊಂಡು ಮುನ್ನಡೆಯುತ್ತಿರುವ ಅಪರೂಪದ ವ್ಯಕ್ತಿತ್ವದ ಪರಿಚಯವಿದು. ವಿಧಿ ಆಡಿದ ಆಟ, ಎದೆಗುಂದದ ಹೋರಾಟ. ಮುದ್ದೇಬಿಹಾಳ್ ತಾಲೂಕಿನ ನಾಲ್ತಾಡ್ ಎಂಬ ಪುಟ್ಟ ಪಟ್ಟಣದ ಪ್ರತಿಷ್ಠಿತ ಡೇರೆದ್ ಪರಿವಾರದ ಶ್ರೀ ಸಿದ್ದಪ್ಪ ಹಾಗೂ ಶ್ರೀಮತಿ ಶಾಂತಮ್ಮ ದಂಪತಿಗಳ 4ನೇ ಸುಪುತ್ರಿಯಾಗಿ ಜನಿಸಿದವರು ಅನ್ನಪೂರ್ಣ ಡೇರೆದ್. ಎಲ್ಲರಂತೆ ಓಡಿ ನೆಲೆಯಬೇಕಾದ ವಯಸ್ಸಿನಲ್ಲಿ, ಅಂದರೆ ಕೇವಲ 4ನೇ ವರ್ಷಕ್ಕೆ ಪೋಲಿಯೋ ಎಂಬ ಮಹಾಮಾರಿ ಇವರ ಜೀವನದ ಮೇಲೆ ಕರಿನೆರಳು ಚಾಚಿತು. 2 ಕಾಲುಗಳು ಸ್ವಾಧೀನ ಕಳೆದುಕೊಂಡು 4 ಗೋಡೆಗಳ ಮಧ್ಯೆ ಬಂದಿಯಾದಾಗ ಹೊರ ಜಗತ್ತು ಕಾಣದಾದ ಅನ್ನಪೂರ್ಣ ಅವರಿಗೆ ಬೆಳಕಾಗಿದ್ದು ಅಕ್ಷರ ಜ್ಞಾನ. ಮನೆಗೆ ಟ್ಯೂಷನ್ ನೀಡಲು ಬರುತ್ತಿದ್ದ ಕಿತ್ತೂರು ಸರ್ ಅವರು ಅನ್ನಪೂರ್ಣ ಅವರಲ್ಲಿದ್ದ ಕಲಿಯುವ ಹಸಿವನ್ನು ಗುರುತಿಸಿ ಅಕ್ಷರವನ್ನು ಕಲಿಸಿದರು. ದೈಹಿಕ ಸವಾಲುಗಳ ನಡುವೆಯೂ 7ನೇ ತರಗತಿಯನ್ನು ಯಶಸ್ವಿಯಾಗಿ ಮುಗಿಸುವ ಮೂಲಕ ಇವರು ಅಸಾಧ್ಯವಾದುದು ಯಾವುದೂ ಇಲ್ಲವೆಂಬ ಮುನ್ನುಡಿಯನ್ನು ಬರೆದರು. ಹೈಸ್ಕೂಲ್ ಮತ್ತು ಕಾಲೇಜು ದಿನಗಳು ಅನ್ನಪೂರ್ಣ ಅವರಿಗೆ ಅಕ್ಷರಶಃ ಪರೀಕ್ಷೆಯ ಕಾಲವಾಗಿತ್ತು. ತಂದೆ ಕೊಡಿಸಿದ 3 ಚಕ್ರದ ಸೈಕಲ್ ಇವರ ಏಕೈಕ ಆಸರೆಯಾಗಿತ್ತು. ಆದರೆ ಈಕೆಯ ಓದಿನ ಹಂಬಲಕ್ಕೆ ಬೆನ್ನೆಲುಬಾಗಿ ನಿಂತವರು ಶಾಲೆಯ ಗೆಳತಿಯರು. ಊಟ ನೀರು ನೀಡುವುದರಿಂದ ಹಿಡಿದು ಪ್ರತಿಯೊಂದು ಹೆಜ್ಜೆಯಲ್ಲೂ ಹೆಗಲಿಗೆ ಹೆಗಲು ಕೊಟ್ಟಂತಹ ಗೆಳತಿಯರನ್ನು ಇಂದಿಗೂ ಅನ್ನಪೂರ್ಣ ಅವರು ತಮ್ಮ ಕಣ್ಣಾಲುಗಳಲ್ಲಿ ತೇವಾಂಶವನ್ನು ತುಂಬಿಕೊಂಡು ನೆನೆಯುತ್ತಾರೆ. ಕಬ್ಬಿಣದ ಕಡಲೆಯಂತಿದ್ದ ಇಂಗ್ಲಿಷ್ ಭಾಷೆಯನ್ನು ಸರಳಗೊಳಿಸಿದ ಧಾರವಾಡದ ಮೇಡಂ ಮತ್ತು ಜ್ಞಾನದ ಹಸಿವನ್ನು ನೀಗಿಸಿದ ಎ.ಕೆ. ಪಾಟೀಲರು, ಹಂಚಿನಾಳ ಮಠ ಹಾಗೂ ಕಂಗಳ ಗುರುಗಳ ಪ್ರೋತ್ಸಾಹ ಇವರ ಬದುಕಿಗೆ ಹೊಸ ದಿಕ್ಕನ್ನು ನೀಡಿತು. ನನ್ನ ಹೆಸರು ಅನ್ನಪೂರ್ಣ ಡೇರೆದ್ ಅಂತ. ನನಗೆ ಸಣ್ಣಗೆ 4 ವರ್ಷದಾಗ ಪೋಲಿಯೋ ಅಟ್ಯಾಕ್ ಆಗಿ ಕಾಲು ಹೋಗ್ಬಿಡ್ತು. ಅವಾಗ ನಮ್ಮ ಮನ್ಯಾಗ ನಮ್ಮ ತಂದೆ ತಾಯಿ ಎಲ್ಲ ಅಷ್ಟೊಂದು ಎಜುಕೇಟೆಡ್ ಅಲ್ಲ. ಅವರು ನನಗೇನು ವಿದ್ಯೆ ಕಲಿಸ್ಬೇಕು ಅಂತ ಯಾವುದೇ ಒಂದು ಇದನ್ನ ಇಟ್ಕೊಂಡಿದ್ದಿಲ್ಲ. ಇನ್ನು ನನಗಂತೂ ತುಂಬಾ ಕುತೂಹಲ ಇತ್ತು, ನಾನು ಕಲಿಬೇಕು, ಏನೋ ನಾನು ಮಾಡ್ಬೇಕು ಅಂತ ಬಹಳ ಅಂದ್ರೆ ಬಹಳ ತವಕ ಇತ್ತು. ನನ್ ಚೈಲ್ಡ್ ಕೂಸಿದ್ದಾಗ ಇತ್ತೇನೋ ಅಂತ ಅನಿಸ್ತೈತಿ ನನಗೆ ಈಗ. ಆಮೇಲೆ ನಾನು ಮುಂದೆ ನಮ್ಮ ಮನೆಗೊಬ್ರು ಕಿತ್ತೂರ್ ಸರ್ ಅಂತ ಒಬ್ರು ಸರ್ ಬಂದ್ರು. ಅವ್ರು ನಮ್ಮ ಮನ್ಯಾಗ 16 ಮಕ್ಕಳಿಗೆ ಟ್ಯೂಷನ್ ಹೇಳ್ತಿದ್ರು. ಒಂದ್ಸಲ ನಾನು ಬರೇ ಎಲ್ಲಾರು ನೋಡ್ಕೋತ ಕುಂದಿರ್ತಿದ್ದೆ. ನನ್ ಕಣ್ಣೊಳಗ ಓದ್ಬೇಕು ಅನ್ನೋ ಒಂದು ಆಸೆ ಇತ್ತು. ಆದ್ರೆ ನನ್ನ ಯಾರು ಓದು ಅಂತಿದ್ದಿಲ್ಲ, ಯಾಕಂದ್ರೆ ನನ್ ಕಾಲಿಲ್ಲ ಅಂತ ಒಂದು ಬಿರುದು ಬಂದ್ಬಿಟ್ಟಿತ್ತು. ಅವಾಗ ನಾ ಸಡನ್ ಆಗಿ ಸುಮ್ಮನೆ ನನ್ ಕುಂದ್ರು ನೋಡಿ ಒಂದ್ಸಲ ನಮ್ ಕಾಕ ಮಾದೇವಪ್ಪ ಡೈರೇದ್ ಅನ್ನೋರು ಅವ್ರು ಬಂದ್ರು. ಸರ, ಈ 16 ಮಕ್ಕಳೊಳಗ ನಮ್ ಈ ಕಾಲಾರದ ಮಗಳದಾಳ, ಈಕಿನ್ನೊಬ್ಬಕಿಗೆ 4 ಅಕ್ಷರ ಕಲಸ್ರಿ ಬರೀ ಸೈ ಮಾಡಾಕ ಅಂದ್ರು. ಅವಾಗ ಅವ್ರು ಕಿತ್ತೂರು ಸರು ಅವ್ರೇನ ನನಗ ಸರಸ್ವತಿಯಾಗಿ ನನ್ ಸಂಬಂಧ ಬಂದಿದ್ರು ಏನೋ ನನ್ಗೆ ಗೊತ್ತಿಲ್ಲ. ಅವ್ರು ಸಡನ್ ಆಗಿ ಆಯ್ತು ಮಾದೇವಪ್ಪಣ್ಣರ, ನಾ ಕಲಿಸ್ತೀನಿ ಅಂತಂದ್ರು. ಕಲಿಸ್ತೀನಿ ಅಂದ ತಕ್ಷಣ ಅವ್ರು ಒಪ್ಕೊಂಡ್ರು. ನನ್ ಕೈಯಾಗ ಪಾಟಿ ಪೆನ್ಸಿಲ್ ಕೊಟ್ರು. ಆದ್ರೆ ನಾ ಹಿಂಗ ಮಾಡಿದ್ನಲ್ಲ ಸರ, ಅದೇನಂದ್ರೆ ನಾನು ಯಾವಾ ನೋಡಿದ್ರು ಅದು ನನಗ್ ಓದಾಕೋ ಬರ್ತಿದ್ದಿಲ್ಲ. ಓದುದೇ ಬರಿದೆ ಹಿಡ್ದಂಗ ಎಲ್ಲಾರ್ಗಿ ನಮ್ ಮನ್ಯಾಗ ಒಂದೊಂದ್ ಅಕ್ಷರ ಕೇಳಿ ಭಯಪಟ್ ಮಾಡ್ತಿದ್ದೆ. ಯಾಕಂದ್ರೆ ನನಗ್ ಬೇಗ ನನ್ನ ಏಜಿಗೆ ತಕ್ಕೋಷ್ಟು ನಾ ಹೋಗ್ಬೇಕು ಅನ್ನೋದು ನನ್ನ ಒಂದ್ ಮುಂದಿತ್ತು. ನಮ್ಮ ತಂಗಿ ಒಬ್ಬಕಿ ಈಗ ಡಾಕ್ಟರ್ ಅದಾಳ, ಮಾಲಿನಿ, ಡಾಕ್ಟರ್ ಮಾಲಿನಿ ಅಂತ ಹೇಳಿ ಬಿಜಾಪುರಕ್ಕೆ ಅನುಗ್ರಹ ಹಾಸ್ಪಿಟಲ್ ಒಳಗ ಅಕ್ಕಿ ನಾನು ಕ್ಲಾಸ್ಮೇಟ್ ಆದ್ವಿ. ಮುಂದೆ ಅಕ್ಕಿನ ಜೋಡಿ ಕೂಡ್ಬೇಕಂತ ನಾ ದಿನ ಓದುದೇ ಮಾಡಿ ಒಂದೊಂದು ಪಾಠ 1ನೇತ್ತೆ 2ನೇತ್ಯಾಕ್ ಒಂದೊಂದ್ ಪಾಠ ಭಯಪಟ್ಟು ಮಾಡಿ ನಾನು 3ನೇತ್ಯಾಕ್ ಬಂದೆ, 4ನೇತ್ಯಾಕ್ ಬಂದೆ. ಬರೀ ಭಯಪಟ್ಟು ಮಾಡೋದು, ಪಾಠ ಭಯಪಟ್ಟು ಮಾಡೋದು. ಅಕ್ಕಿತ್ತು ಸರಿ ಮುಂದೆ ಸ್ವಲ್ಪ ದಿನದಾಗ ನನಗ 7ನೇತ್ತೆ ಏನದು ಎಕ್ಸ್ಟ್ರಲ್ ಕುಂದಿರ್ಸಿ ಕಟ್ಸಿದ್ರು ಸರ್. ಕಟ್ಸಿದ್ಮೇಲೆ ನಾನು 7ನೇತ್ತೆ ಪಾಸ್ ಮಾಡಿದೆ. ನನಗ ಅನಿಸ್ತಿತ್ತು ನಾ ಏನು ಬರ್ದೇ ಇಲ್ಲ, ನಾನೇನೋ ಅವಾಗೆಲ್ಲ ಕಾಪಿ ಮಾಡ್ಕೊಂಡ್ ಬರಿತಿದ್ರು, ನಾನು ಹಂಗ ಬರ್ದೀನಿ, ನಾ ಏನ್ ಅಷ್ಟ್ ಶಾಣೆಕ್ಕೆಲ್ಲ ಅಂತಿದ್ದೆ. ಆದ್ರೆ ಜಗತ್ ನನ್ ನೋಡಿದ್ಕೊಂಡು ಏಕೆ ಬಾರಿ ಶಾಣೆಕದ ಅಂತಿದ್ರು. ನನ್ಗೆ ಹೆಂಗಪ್ಪ ಇದು ಅನಿಸ್ತಿತ್ತು. ಆಮೇಲೆ ನಾ ಹಂಗೆ ನಮ್ ಒಂದ್ ವರ್ಷ ನಾ ಎತ್ತಿನ ಗಾಡಿ ಒಳಗ ಟ್ರ್ಯಾಕ್ಟ್ರಿ ಒಳಗ ಕುಂತ್ಕೊಂಡು ಹೈಸ್ಕೂಲ್ಕ್ ಹೋಗ್ತಿದ್ದೆ.
ಜಗತ್ ನನ್ನನ್ನ ಎಲ್ಲರೂ ನೋಡಿ ಏನ್ ಅಂತಾರ ಅಂತ ನಾ ಯೋಚನೆ ಮಾಡಿ ಮುಂದೆ ನಮ್ಮ ಅಪ್ಪರ ನಾ ಅಷ್ಟ್ ಕಷ್ಟ ಪಡೋದ್ ನೋಡಿ ಒಂದ್ 3 ಗಾಲಿ ಸೈಕಲ್ ರಿಕ್ಷಾ ತಂದ್ರು. ನಾ ಅವಾಗ ಸೈಕಲ್ ರಿಕ್ಷಾದಾಗ 2 ವರ್ಷ 10th ಮತ್ತು 9th ವೀರೇಶ್ವರ ಹೈಸ್ಕೂಲ್ದೊಳಗೆ 40 ಕಲ್ತೆ. ಮತ್ ನನಗೆ ಎಲ್ಲಾ ಟೀಚರ್ಸ್ಗಳು ಬಾಳ ಸ್ಕೋಪ್ ಕೊಡ್ತಿದ್ರು ನನ್ಗ. ನಾನು ಒಟ್ಟ ನೀವ್ ಓದವ ಅಂತಿದ್ರು. ಆಯ್ತು ನಾ ಓದ್ತಿದ್ದೆ. ಆಮೇಲೆ ನಾನ್ ಹೆಂಗ್ ಕುಂದಿರ್ತಿದ್ದೆ ಅಂದ್ರೆ ನನ್ನಷ್ಟು ಕಷ್ಟ ಪಟ್ಟವ್ರು ಯಾರು ಇಲ್ಲ. ಬೆಳಿಗ್ಗೆ ಕ್ಲಾಸ್ನಾಗ ಕುಂತಕ್ಕೆ ಸಾಯಂಕಾಲ 5:30 6 ತಕ ಮನಿಗ್ ಬರೋ ತಕ್ಕನು ಅಲ್ಲೇ ಕುಂದ್ರಕ್ಕಿ. ಸ್ಕೂಲ್ ಒಳಗ ಕುಂದ್ರುದು ಇಲ್ಲ, ಬೆಂಚಿನ ಮ್ಯಾಗ ಕುಂದಿರ್ತಿದ್ದೆ, ಅಲ್ಲೇ ಕುಂದ್ರು. ನನಗ ಹಳೆಮನಿ ಬಸಲಿಂಗಮ್ಮ ಹಳೆಮನಿ ಅನ್ನಕ್ಕಿದ್ಲು. ಆಮೇಲೆ ಮತ್ತ ಗುರು ಅಂತ ಒಂದ್ ಇಲ್ಲಿ ಕೊಡೆಕಲ್ ಹತ್ರ ಬೇಕಿದ್ಲು. ಹಿಂಗಿದ್ರು ಅವ್ರು. ನನಗ ಊಟ ಮಾಡಿ ಬಂದ ತಕ್ಷಣ ನನಗ ಊಟಕ್ಕ ಡಬ್ಬಿ ಒಯ್ತಿದ್ದೆ. ನನ್ ಜೋಡಿ ಎಲ್ಲಾರು ಕುತ್ಕೊಂಡು ಊಟ ಮಾಡೋರು. ಆಮೇಲೆ ಅವ್ರೇ ಹೋಗಿ ನನ್ ಡಬ್ಬಿ ತೊಳ್ಕೊಂಡು ನೀರ್ ತುಂಬ್ಕೊಂಡ್ ಬಂದು ನನಗ್ ನೀರ್ ಕುಡ್ಸೋರು. ಮತ್ ನನಗ್ ಮಧ್ಯಾಹ್ನದಾಗ 3 ಗಂಟೆ ನಂತರ ನೀರ್ ಕುಡಿತಿದ್ನ ಹೆಚ್ಚು. ಯಾಕಂದ್ರೆ ನನ್ಗ್ ಒಂದಾಕ್ ಬಂದ್ರೆ ಹೋಗಾಕ್ ಬರ್ತಿದ್ದಿಲ್ಲ. 3 ಗಂಟೆ ಆದ್ಮೇಲೆ ನೀರ್ ಕುಡಿದ್ರೆ 5 ಗಂಟೆಕ್ ಮನಿಗ್ ಹೋಗ್ತೀನಿ ಅಂತೇಳಿ ನಾ ಅವಾಗ ನೀರ್ ಕುಡಿತಿದ್ದೆ. ನನಗ್ ನೀರ್ ತುಂಬ್ಕೊಂಬಂದ್ ಬಾಜು ಇಡೋರು. ಆಮೇಲೆ ನನಗ್ ಬಾಯ್ಸ್ ಆದ್ರೂ ಅಷ್ಟೇ ಹೆಲ್ಪ್ ಮಾಡ್ತಿದ್ರು. ಎಲ್ಲಾದ್ರೂ ಬುಕ್ ನನ್ನ ಹುಡುಗಿಯರ್ ನನ್ನ 2 ರಟ್ಟಿ ಹಿಡ್ಕೊಂಡು ನನ್ನ 2 ರಟ್ಟ್ಯಾಗ ಕೈ ಹಾಕಿ ಅವ್ರು ಕರ್ಕೊಂಡ್ ಬಂದ್ರ ಅಂದ್ರೆ ಹುಡುಗಿಯರು ಬಾಯ್ಸ್ ಹಿಂದ್ ಬುಕ್ಕ ತಗೊಂಡ್ ಬಂದ್ ನನ್ನ ಬಾಜು ಇಟ್ಟು ಹೋಗ್ತಿದ್ರು. ಹಂಗ ಹೆಲ್ಪ್ ಮಾಡ್ತಿದ್ರು. ಅಷ್ಟಾದ್ಮೇಲೆ ನಂದು SSLC ಆಯ್ತು. ಮುಂದೆ ನಾನು ಕಾಲೇಜ್ ಹೋಗ್ಬೇಕು ಅನ್ನೋದು ಬಹಳ ಇಷ್ಟ. ನಾಲ್ತೋಡ್ದಾಗ ಅದೇನೋ ನಾನ್ ದೈವನಂಗ ಸೆಕೆಂಡ್ ಇಯರ್ ಇದು ನಾಲ್ತೋಡಕ ಸೆಂಟರ್ ಕೊಟ್ರ. ಅದೇ ವರ್ಷ ಸೆಂಟರ್ ಕೊಟ್ರು. ಅವಾಗ ನನಗ ಕಾಲೇಜ್ ಹೋಗ್ಬೇಕಂತ ಬಾಳ ಆಸೆ. ಅಲ್ಲಿ ಕಾಲೇಜ್ ಮ್ಯಾಗ 32 ಟಾಂಟ್ರಿಗೆ ಹತ್ಬೇಕು. ನನ್ಗ್ ಹತ್ತಾಕ್ ಬರಲ್ಲ. ಅವಾಗ ನಾ ಏನ್ ಮಾಡ್ಬೇಕು ಅಂದೆ. ಆದ್ರೂ ನನ್ಗೆ ಏನೋ ಒಂದ್ ಮನಸ್ಸು ಹೋಗ್ಬೇಕು, ನಾವ್ ಹೋಗ್ಬೇಕು, ಒಟ್ಟೆ ನಾ ಕಲಿಬೇಕು. ಏನೋ ನಾವೊಂದ್ ನೌಕರಿ ಮಾಡ್ಬೇಕಂತ ಒಂದ್ ಹುಮ್ಮಸ್ಸು ಅಷ್ಟ. ಎಲ್ಲರೂ ಅಂತಿದ್ರೆ ಹಂಗೋಕಲ್ರಿ ಜಲ್ದಿ ನೌಕರಿ ಜಲ್ದಿ ನೌಕರಿ ಆಗತ್ತೆ, SSLC ಗೆ ನೌಕರಿ ಆಗತ್ತೆ. ಆದ್ರೆ ನಮ್ ಮನ್ಯಾಗ ಅಷ್ಟೇನ್ ಯಾರು ಪ್ರಯತ್ನ ಮಾಡ್ಲಿಲ್ಲ. ನಾನು ಸಾಕಷ್ಟು ಮಂದಿಗೆ ನಮ್ ಮನ್ಯಾಗ ಕೇಳ್ಕೊಂಡೆ, ಯಾರು ಪ್ರಯತ್ನ ಮಾಡ್ಲಿಲ್ಲ. ಆದ್ರೆ ನನಗೇನ್ ವಿದ್ಯೆ ಕಲಿಸಿದ ಗುರು ಇದ್ರಲ್ಲ, ಅವ್ರು ತಮ್ಮ ಕೊನೆ ಹಂತದೊಳಗುನು ನನಗ್ ಬಂದ್ ಹೇಳೋದ್ರು. ಅವ್ರಿಗೆ 2 ಕಣ್ಣು ಕಾಣ್ತಿದ್ದಿಲ್ಲ. ಹಾಕಮ್ಮ, ನೀ ಮಾಡಮ್ಮ, ನಿಮ್ ದೊಡ್ಡಪ್ಪಗ್ ಹೇಳಿನಮ್ಮ, ನಿಮ್ ಕಾಕಾಗ್ ಹೇಳಿನಮ್ಮ. ನಾ ಎಲ್ಲರಿಗೂ ಕೇಳ್ಕೊಂಡೆ. ಎಲ್ಲಾರು ಹಂಗ ಆಗಲ್ಲ, ಅವ್ ಹಂಗ್ ಬರಂಗಿಲ್ಲ ಈಗೆಲ್ಲ. ಅವಾಗ ಇದ್ದು ಸರ, ಆದ್ರೆ ಯಾರು ಪ್ರಯತ್ನ ಮಾಡ್ಲಿಲ್ಲ ಅಷ್ಟ ನನ್ ಬಗ್ಗೆ. ಒಂದ್ ಮಾತು ಹೇಳ್ತಿದ್ರು, ಯಾಕೆ ಬದುಕ್ತಾಕಿ ಶಾಣಕ್ಯದಾಳ, ಹೆಂಗೋ ಬದುಕ್ತಾ, ಈ ಒಂದ್ ಯೋಚನೆ ಮಾಡ್ತಿದ್ರು. ಆಕಿನ್ ಫ್ಯೂಚರ್ ಹೆಂಗ, ಇವತ್ ಜಗತ್ ಹೆಂಗ ಅಂತ ಅವ್ರು ಯಾವತ್ತು ಯೋಚನೆನ ಅವ್ರು ಸ್ಟಿಲ್ ಸಾಯಿ ತಕನೂ ಅವ್ರು ಮಾಡ್ಲಿಲ್ಲ. ನನ್ ಮಗಳು ಆಕೆ ಬದುಕ್ತಾ, ಕ್ಷಣಕ್ಕೆ ಹೆಚ್ಚು ನನ್ ತಂದೆನೇ ಇನ್ಸ್ಪೈರ್ ಇವತ್ತು. ಯಾಕೆ ಗೊತ್ತಂದ್ರೆ ನಮ್ ತಂದೆ ಅವಾಗ ಅನ್ನೋರು, ಆಕಿನಿಂದ ಏನ್ ಸಾಧ್ಯ, ಏನ್ ಮಾಡ್ತಾಳ. ನಾನು ನನಗೆ ಯಾವತ್ತು ನಮ್ ಫಾದರೇ ಹಿಂಗಂದಾರ ಅಂದ್ರ ಇದನ್ನ ನಾ ಬಿಡಬಾರ್ದು, ಇದೇ ನನಗ್ ಹೊಳೆ ತಿರುಗಿಸ್ಬೇಕು. ಅವಾಗ ನಾನು ಒಂದ್ಸಲ ನನಗ ಸಾಕಷ್ಟು ಮಂದಿ ಚಪ್ಪಾಳೆ ಹೊಡೆದ್ರು, ನನ್ಗೆ ಸಾಕಷ್ಟು ಮಂದಿ ಸ್ಟೇಜ್ ಮ್ಯಾಗ ನನಗ ಹೆಮ್ಮೆ ಪಟ್ರು, ಇಂತ ಮಗಳು ಇರ್ಬೇಕು ಅಂತ ಅಂದಾಗ ನಮ್ಮ ಅಪ್ಪಗೂನು ಹೇಳ್ದೆ, ಒಂದ್ಸಲ ನೀನ್ ನನ್ನಿಂದ ಏನ್ ಆಗಲ್ಲ ಅಂತ ಅಂದಿದ್ದೆಲ್ಲ, ಇವತ್ ಇಡೀ ಊರೇ ನನ್ನ ಹೆಸರು ಹೇಳಂಗ್ ಮಾಡೀನಿ. ಇದು ನನ್ ಸಾಮರ್ಥ್ಯಕ್ಕ, ನನ್ ಸಂತೋಷಕ್ಕೆ ಇಷ್ಟ ಸಾಕು ಅಂತ ಹೇಳಿದ್ನ. ಸಾಕಂತ ಹೇಳ್ದೆ. ನಾ PUC ಒಳಗುನು ಬಾಳ ಕಷ್ಟಪಟ್ಟೆ. ಇಲ್ಲ, ನಂದು 10th ದಂತ್ರು ಸರ ನನ್ ಬಾಳ ಕಡಿಮೆ ಬಂತು. ಯಾಕಂದ್ರೆ ನನ್ಗೆ ಅವಾಗ ಇನ್ನೂ ಬಹಳ ಬರ್ಯಾಕ ಬರ್ತಿದ್ದಿಲ್ಲ, ಫಾಸ್ಟ್ ಆಗಿ ಬರ್ಯಾಕ್ ಬರ್ತಿದ್ದಿಲ್ಲ. ಹೌದು, 2 ಕೈಗಳಾಗ್ಯಾವ. ಅದ್ರಾಗ ಒಂದ್ ಕೈ ಮಾತ್ರ ಬರ್ಯಾಕ, ಊಟ ಮಾಡಾಕ, ಕಸ ಕಡ್ಡಿ ಎಲ್ಲಾ ಹೊಡ್ಕೊಳಕ ನಂದೆಲ್ಲಾ ನಾ ಮಾಡ್ಕೋತೀನಿ. ಹೆಂಗ ಎಲ್ಲಾ ಫೇರ್ ಬರೀದು. ಈ ಸೆಕೆಂಡ್ ಇಯರ್ ಬಂದ್ಮೇಲೆ ನಾ ಬರೀದು ಪ್ರಾಕ್ಟೀಸ್ ಮಾಡಿದೆ, ಮತ್ತೆ ನೋಟ್ಸ್ ಬರೀದು. ಅಲ್ಲಿ ಸೆಕೆಂಡ್ ಇಯರ್ದೊಳಗ ನನಗ 60 ಧಾರವಾಡ ಮೇಡಮ್ ಅದ, ಸರೋಜಾ ಪಾಟೀಲ್ ಅಂತ ಹೇಳಿ, ಅವರು ನನ್ಗ ಬಾಳ ಸ್ಕೋಪ್ ಕೊಟ್ರು. ಅವ್ರು ಇಲ್ಲಿ ಲೆಕ್ಚರ್ ಆಗಿದ್ರು. ಆ ಮೇಡಮ್ ನನ್ಗೆ ಒಟ್ಟ ಇಂಗ್ಲಿಷ್ ಬರ್ತಿದ್ದಿಲ್ಲ. ಅವಾಗ ಆ ಮೇಡಮ್ ಅಂತಿದ್ರು, ಇಲ್ಲ ನೀವ್ ಓದು, ನಿನಗ ಏನೋ ಆಗಲ್ಲ, ಬರ್ತಾ, ನೀ ಪ್ರಯತ್ನ ಮಾಡು, ನೀ ಮಾಡು ಅಂತಿದ್ರು. ನಾನು ಇವತ್ ನಾ ಯಾರಿಗೂ ನನ್ನಂತವ್ರಿಗಾಗ್ಲಿ ಮತ್ತೊಬ್ರಿಗೆ ನಾ ಹೇಳ್ತೀನಿ, ನಾವು ಪ್ರಯತ್ನ ಮಾಡಿದ್ರೆ ಸೋಲ್ ಅನ್ನೋದೇ ಇಲ್ಲ. ಆದ್ರೆ ನಾ ಬಹಳ ಪ್ರಯತ್ನ ಮಾಡಿದೆ. ಒಟ್ಟೆ ಬರಬೇಕು, ನಾವು ಓದ್ಬೇಕು, ನಾ ಫೇಲ್ ಆಗ್ಬಾರ್ದು. ನಾನು ಅಷ್ಟ್ ಮಾಡಿ ಎಲ್ಲರೂ 3 ತಾಸಿಗೆ ಬರೀ ಪೇಪರ್ ನಾ 1.5 ತಾಸ್ನ ಬರ್ದು ಹೋಗಿತಿದ್ದೆ, ಅಷ್ಟ ಫಾಸ್ಟ್. ಯಾಕಂದ್ರೆ ನಾ ಸ್ವಂತ ಬರಿತಿದ್ದೆ. ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಲ್ಲ, ತದನಂತರ ನಾನ್ 1.5 ತಾಸ್ನಾಗ ನನ್ಗ BK ಪಾಟೀಲ್ ಸರ್ ಅಂತ ಒಬ್ರು ಇದ್ರು. ನನ್ಗೆ ಎಕನಾಮಿಕ್ಸ್ ನಾ ಬಾಳ ಇಷ್ಟ.
ನನ್ಗೆ ಇವತ್ತು ಎಕನಾಮಿಕ್ಸು ಯಾವುದೇ ಒಂದು ಪಾಯಿಂಟ್ಸ್ ಯಾವ್ದು ಏನು ಅಂತ ಕೇಳಿದ್ರೆ ನಾ ಹೇಳ್ತೀನೇನೋ ಅಂತ ಅನ್ಸುತ್ತೆ. ಪೊಲಿಟಿಕಲ್ ಸೈನ್ಸ್ ಅಷ್ಟೇ ನನ್ಗೆ ಇಷ್ಟ. ನಾನು ಯಾವತ್ತು ನನ್ನ ಮನಸ್ನಾಗ ಅವರಿಬ್ರು ಒಂದ್ ಹಂಚನಾಳ್ ಮಠ್ ಸರ್ ಅಂತ ಒಂದ್ ನಮ್ಮ ಈ ಕಂಗಳ ಸರ್ ನನ್ನ ಮನಸ್ನಾಗ. ಡಿಗ್ರಿ ಏನಾದ್ರು ಮಾಡಿದ್ರೆ ನಾ ಡಿಗ್ರಿ ಮಾಡಿದೆ BA. ಅದನ್ನು ಇಲ್ಲೇ ನಾಲ್ತಾಡ್ದಾಗ ಇದ್ದು ಎಕ್ಸಾಮ್ ಅಷ್ಟೇ ಓದಿದ್ದೆ. ನೀವು ಉಪನ್ಯಾಸಕರಾಗಬೇಕು ಅಥವಾ ಒಂದು ಬ್ಯಾಂಕ್ ಉದ್ಯೋಗಿ ಆಗ್ಬೋದಾಗಿತ್ತು ಸರ್ ನಾನು ಆಗಬೇಕು ಅಂತ ಸಾಕಷ್ಟು ಕನಸಿತ್ತು. ಅದು ಭಗವಂತ ಈಡೇರಿಸ್ಲಿಲ್ಲ. ನಿಮ್ದೇ ಶಿಕ್ಷಣ ಸಂಸ್ಥೆ ಸಾಕಷ್ಟಿದ್ದು ಎಲ್ಲರೂ ಒಂದು ಟೀಚರ್ ಆಗ್ಬೋದಿತ್ತು. ಇಲ್ಲ, ಅದು ಇನ್ನೊಂದ್ ಏನಂದ್ರ ನಮ್ಮ ಮನಿತನದ ಗೌರವ ಮತ್ತೆ ನಾನು ಹಿಂಗ ಇದನ್ನ ಕಷ್ಟಪಟ್ಟು ಹೋಗಕ್ ನಾನು ಕಳ್ಸೋರು ಹಿಂದ ನೀ ಹೋಗು ಮಾಡು ಅನ್ನೋರು ಇದ್ದಿಲ್ಲ. ಮತ್ತೆ ಜನ ನೀವೇನ್ ಮಾಡ್ತಿರ್ ಬಿಡ್ರಿ, ನನ್ಗೆ ಯಾರೋ ಒಬ್ರು ನನ್ ಬಗ್ಗೆ ನೋಡಿದಾಗ ಎಲ್ಲರೂ ನೆಗೆಟಿವೇ ಮಾತಾಡೋರು. ಮಾಡ್ರಿ ಅನ್ನೋರಿಲ್ಲ. ಕೇರುವ ಕಡಲೊಳು ಹನಿಗೊಂದು ನೋವಿದೆ, ಶಾಂತವಾದ ಕಡಲ ರೂಪದೊಳು ಅಲೆಗಳ ಅಬ್ಬರಕ್ಕೆ ನೊಂದ ಹೋಗುವ ಜೀವಿಗಳೆಷ್ಟು. ಶಾಂತವಾದ ಕಡಲ ರೂಪದೊಳು ಅಲೆಗಳ ಅಬ್ಬರಕ್ಕೆ ನೊಂದು ಹೋಗುವ ಜೀವಿಗಳೆಷ್ಟು. ಉಕ್ಕೇರುವ ಕಡಲೊಳು ಹನಿಗೊಂದು ನೋವಿದೆ, ಬೀಸುವ ಬಿರುಗಾಳಿಗೆ ನಲಗುವ ಮರ ಗಿಡ ಬಳ್ಳಿ ಚಿಗುರೆಲೆ ಹೂ ಬಾಳು ಮಣ್ಣೊಳಗೆ ಒಂದಾಗುವುದೆಷ್ಟು. ಉಕ್ಕೇರುವ ಕಡಲೊಳು ಹನಿಗೊಂದು ನೋವಿದೆ, ಸಪ್ತಪದಿ